ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಗಾಸಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ವಿದ್ಯುತ್ ಶಕ್ತಿ ಚಾಪ್ಟ್ರಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಉದಾಹರಣೆಗಳನ್ನು ಡಿಸ್ಕಸ್ ಮಾಡೋಣ. ಇವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳಂತ ಹೇಳಿ ಬರುತ್ತೆ. ಇದು GPS ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೂಡ. ಆದ್ದರಿಂದ ಇವ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳು ಮತ್ತು ಎಕ್ಸಸೈಸ್ನಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳನ್ನು ಪ್ರತಿಯೊಂದನ್ನು ಕೂಡ ಸಾಲ್ವ್ ಮಾಡಬೇಕಾಗತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನೇ GPS ಎಕ್ಸಾಮ್ನಲ್ಲಿ ಲಾಸ್ಟ್ ಟೈಮ್ ಕೇಳಿದ್ದಾರೆ. ಸೊ ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟು. ಓಕೆ, ಇವಾಗ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಓಮ್ನ ನಿಯಮ, ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಡೆರಿವೇಷನ್ಗಳು, ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆ ಒಂದು ಟರ್ಮ್ಸ್ಗೆ ಸಂಬಂಧಿಸಿದ ಹಾಗೆ ಇದು ಪ್ರಶ್ನೆಯಾಗಿದೆ. ಓಕೆ, ಮೊದಲನೇದಾಗಿ ಪ್ರಶ್ನೆ ಏನಂತ ನೋಡೋಣ. ವಿದ್ಯುತ್ ಬಲ್ಬ್ನ ತಂತಿಗಳ ಅಥವಾ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಪ್ರಶ್ನೆ ಇದೆ. ಈ ಒಂದು ಕೊಟ್ಟಿರುವಂಥ ಮಾಹಿತಿ ಏನಪ್ಪ ಅಂದರೆ, ಪರಿಹಾರವನ್ನು ನೋಡೋಣ. ಕೊಟ್ಟಿರುವಂಥ ದತ್ತಾಂಶ ಏನಪ್ಪ ಅಂದರೆ, ಇಲ್ಲಿ ವಿಭವಾಂತರವನ್ನು ಕೊಟ್ಟಿದ್ದಾರೆ, ವಿದ್ಯುತ್ ವಿಭವಾಂತರವನ್ನು ಕೊಟ್ಟಿದ್ದಾರೆ. ಅಥವಾ ಈ ಒಂದು ವಿದ್ಯುತ್ ಬಲ್ಬ್ ಅಲ್ಲಿ ಎಷ್ಟು ವಿದ್ಯುತ್ ವಿಭವ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಪ್ಪ ಅಂದರೆ 220 ವೋಲ್ಟ್ ಬರ್ತಾ ಇದೆ. ಹಾಗಾದರೆ ಈ ಎರಡೂ ತಂತಿಗಳ ನಡುವೆ ಇರುವಂಥ ರೋಧ ಎಷ್ಟಿದೆ ಅಂದರೆ 1200 ಓಮ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಸೂತ್ರ ಗೊತ್ತಿದೆ. ಓಮ್ನ ನಿಯಮವನ್ನು ಅಪ್ಲೈ ಮಾಡಿ ಏನಂತ ಓಮ್ನ ನಿಯಮ ಅಂತಂದಾಗ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಅಂದರೆ ಒಂದು ವಾಹಕದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಉಂಟಾಗುವಂಥ ವಿದ್ಯುತ್ ಪ್ರವಾಹವು ಅಲ್ಲಿ ಉಂಟಾಗುವಂಥ ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ತಂತಿಯ ನಡುವೆ ಇರುವಂಥ ಎರಡು ಬಿಂದುಗಳ ನಡುವೆ ಇರುವಂಥ ವಿದ್ಯುತ್ ವಿಭವಾಂತರ ಏನಾಗಿರುತ್ತೆ, ಆ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇದನ್ನು ನಾವು V = R × I ಅಂತ ಬರೀಬೋದು. ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ದತ್ತಾಂಶದಲ್ಲಿ ಏನಿದೆ, ಇಲ್ಲಿ I ಕೊಟ್ಟಿದ್ದಾರೆ ಮತ್ತು V ಕೊಟ್ಟಿದ್ದಾರೆ ಮತ್ತು I ನಾವು ಈಗ ಐಯನ್ನು ಕಂಡುಹಿಡ್ಕೋಬೇಕು. V ಮತ್ತು R ಅನ್ನು ಕೊಟ್ಟಿದ್ದಾರೆ, ಐಯನ್ನು ಕಂಡುಹಿಡಬೇಕು. ಅಂದರೆ ವಿದ್ಯುತ್ ಪ್ರವಾಹ ಅಂದರೆ ಅದು I ಆಗಿರುತ್ತೆ. ಓಕೆ, ಈ ಒಂದು ಸೂತ್ರವನ್ನು ನಾವು ಈ ರೀತಿಯಾಗಿ ಮಾಡಿಫೈ ಮಾಡ್ಬೋದು. I = V/R ಅಂತ ಬರೀಬೋದು. ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, 220 ವೋಲ್ಟ್. ರೆಸಿಸ್ಟೆನ್ಸ್ ಎಷ್ಟಿದೆ, 1200 ಓಮ್ ಅಂತ ಇದೆ. ಸೊ ಇವಾಗ ನಾವು ಇದನ್ನು ಏನು ಮಾಡಬೇಕಂದ್ರೆ, ವಿದ್ಯುತ್ತನ್ನು ಯಾವುದರಲ್ಲಿ ಅಳಿತೀವಿ, ಆಂಪಿಯರಲ್ಲಿ ಅಳಿತೀವಿ. ಓಕೆ, ಇವಾಗ ನಾವು ಕೊಟ್ಟಿರುವಂಥ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. 0 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು 2 1 2 6 ನೆಕ್ಸ್ಟು ಇದನ್ನು ಯಾವ ರೀತಿಯಾಗಿ ಅಂದರೆ ನಾವು 6ರಿಂದ ಇಲ್ಲಿ 0 ತಗೋಣ, ಅಂದರೆ 0 ಪಾಯಿಂಟ್ ಬರುತ್ತೆ. 6ರಿಂದ ಈ 110 ಭಾಗ ಹೋಗುತ್ತೆ ಅಂತ ನೋಡೋದಾದರೆ 6 5 30 ಆಗುತ್ತೆ. 6 8 6 61 60 ಮುಂದೆ 6 8 48 ಆಗುತ್ತೆ. ಸೊ ಆದ್ದರಿಂದ 0.18 ಆಂಪಿಯರ್ ಎನ್ನುವಂಥದ್ದು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ಕರೆಂಟ್. I = 0.18 ಆಂಪಿಯರ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಹೀಟರ್ನ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯ ವಿದ್ಯುತ್ ಪ್ರವಾಹ ಎಷ್ಟು? ಇಲ್ಲಿ ಏನು ಕೊಟ್ಟಿದ್ದಾರೆ, ವಿದ್ಯುತ್ ವಿಭವಾಂತರವನ್ನು ಕೊಟ್ಟಿದ್ದಾರೆ 220 ವೋಲ್ಟ್. ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಇದು ನೀರನ್ನು ಕಾಯಿಸುವಂಥ ಸುರುಳಿ ಆಕಾರದ ಒಂದು ಹೀಟರ್ ಇರುತ್ತೆ. ಆ ಒಂದು ಹೀಟರ್ನ ಸುರುಳಿಯ ರೋಧ 100 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೀಗ ಸಾಲ್ವ್ ಮಾಡಿ ನೋಡಿದಾಗ
ಐ ಇಸ್ ಈಕ್ವಲ್ ಟು ವಿ ಬೈ ಆರ್. 220 ಡಿವೈಡೆಡ್ ಬೈ 100 ಕ್ಯಾನ್ಸಲ್, 2 1 2 5. ಸೊ ಅಗೇನ್ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸೊಲ್ಯೂಷನನ್ನು 0 ತೆಗೆದುಕೊಳ್ಳೋಣ. ನೆಕ್ಸ್ಟ್ ಇದು ಕೂಡ 0 ಆಗುತ್ತೆ ಇದ್ದಾಗ ಇಲ್ಲಿ 0 ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. 5 1 5 2 10 ಆಗುತ್ತೆ. ಪಾಯಿಂಟನ್ನು ತಗೋಬೇಕು. ನೆಕ್ಸ್ಟ್ 1 ಉಳಿಯುತ್ತೆ, ಅದು ಕೂಡ ಪಾಯಿಂಟ್ ತೊಗೊಂಡಾಗ 10 ಆಗುತ್ತೆ. 2.2 ಆಂಪಿಯರ್ ಎನ್ನುವಂಥದ್ದು. ಸೊ ಈ ಒಂದು ಹೀಟರ್ನ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದರೆ 2.2 ಆಂಪಿಯರ್ ಎನ್ನುವಂಥದ್ದು ಇಲ್ಲಿ ನಮಗೆ ಆನ್ಸರ್ ಸಿಗುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುವಾಗ ಅದರ ತುದಿಗಳ ನಡುವೆ ಇರುವಂಥ ವಿಭವಾಂತರ 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ಒಂದು ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಇದೆ. ಇವಾಗ ವಿದ್ಯುತ್ ಹೀಟರ್ ಸುರುಳಿಯಾಕಾರದ ಒಂದು ಹೀಟರ್ ಇರುತ್ತೆ. ಈ ಒಂದು ಹೀಟರ್ನ ಮೂಲದಲ್ಲಿ ಏನಾಗ್ತಾ ಇದೆ, 4 ಆಂಪಿಯರ್ ವಿದ್ಯುತ್ ಹರಿತಾ ಇದೆ. 4 ಆಂಪಿಯರ್ ವಿದ್ಯುತ್ ಹರಿತಾ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ಐ ಇಸ್ ಈಕ್ವಲ್ಸ್ ಟು 4 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಅದರ ತುದಿಗಳ ನಡುವಿನ ವಿಭವಾಂತರವನ್ನು ಕೊಟ್ಟಿದ್ದಾರೆ. ವಿಭವಾಂತರ ವಿ ಇಸ್ ಈಕ್ವಲ್ ಟು 60 ವೋಲ್ಟ್. ನೆಕ್ಸ್ಟ್ ಏನು ಮಾಡಿದ್ದಾರೆ, ಮುಂದೆ ಏನು ಮಾಡ್ತಾರೆ ಅಂದರೆ ಆ ಒಂದು ವಿಭವಾಂತರವನ್ನು 120ಗೆ ಹೆಚ್ಚು ಮಾಡ್ತಾರೆ. ಆವಾಗ ವಿದ್ಯುತ್ ಹೀಟರ್ ಸೆಳೆಯುವಂಥ ವಿದ್ಯುತ್ ಪ್ರವಾಹ ಎಷ್ಟು? ಇವಾಗ ಐಯನ್ನು ಕೊಟ್ಟಿದ್ದಾರೆ. ಸದರಿ ತಂದಾಗ ನಾವು ಇದನ್ನು ಐ ಡ್ಯಾಶ್ ಅಂತ ಕೂಡ ಕರೆಯೋಣ. ಇದನ್ನು ನಾವು ಕಂಡುಹಿಡ್ಕೋಬೇಕು. ಇಲ್ಲಿ ಎರಡನೇ ಕೇಸಲ್ಲಿ 120 ವೋಲ್ಟ್ ಕೊಟ್ಟಿದ್ದಾರೆ. ಈಗ ನಮಗೆ ಬೇಕಾಗಿರುವಂಥದ್ದು ಏನು? ಇಲ್ಲಿ ಓಮ್ಸ್ನ ಲಾ ಅಪ್ಲೈ ಆದರೆ ನಮಗೆ ಬೇಕಾಗಿರುವಂಥ ಟರ್ಮ್ಸ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ರೆಸಿಸ್ಟೆನ್ಸನ್ನು ಕೊಟ್ಟಿಲ್ಲ. ಇವಾಗ ಮೊದಲು ಕೊಟ್ಟಿರುವಂಥ ದತ್ತಾಂಶಗಳನ್ನು ಬಳಸಿಕೊಂಡು ನಾವು ರೋಧವನ್ನು ಕಂಡುಹಿಡಿಯೋಣ. ಸೊ ಇವಾಗ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಸೂತ್ರ ಬರುತ್ತೆ. ಅಂದರೆ ನಾವೀಗ ರೋಧವನ್ನು ಕಂಡುಹಿಡ್ಕೋಬೇಕು. ವಿ ಎಷ್ಟಿದೆ? 60 ಇದೆ. ವಿಭವಾಂತರ ಐ 4 ಆಂಪಿಯರ್ ಅಂತ ಇದೆ. ಓಕೆ, 4 ಆಂಪಿಯರ್ ತಂದಾಗ 4 1 4 15 60. ಆರ್ ಇಸ್ ಈಕ್ವಲ್ ಟು 15 ಓಮ್. ಮೊದಲನೇದಾಗಿ 15 ಓಮ್ ಅಂದರೆ ಈ ಒಂದು ವಿದ್ಯುತ್ ಹೀಟರ್ನ ರೋಧ ಎಷ್ಟಾಗಿರುತ್ತೆ ಅಂದರೆ ಆರ್ ಇಸ್ ಈಕ್ವಲ್ ಟು 15 ಓಮ್ ಅಂತ ಆಯಿತು. ನೆಕ್ಸ್ಟ್ ಇವಾಗ ನಮಗೆ ರೋಧ ಸಿಕ್ತು. ಎರಡನೇ ವಿಭವಾಂತರವನ್ನು ಹೆಚ್ಚಿಸಿದಾಗ ಈ ಒಂದು ವಿದ್ಯುತ್ ಹೀಟರ್ನಲ್ಲಿ ಬರುವಂಥ ವಿದ್ಯುತ್ ಪ್ರವಾಹ ಎಷ್ಟಂತ ಫೈಂಡ್ ಔಟ್ ಮಾಡಿ ಎಂದಿದ್ದಾರೆ. ಹಾಗಾದರೆ ಇಲ್ಲಿ ಐ ಡ್ಯಾಶನ್ನು ಕಂಡುಹಿಡ್ಕೋಬೇಕು. ವಿಭವಾಂತರವನ್ನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಗೊತ್ತಿದೆ. ಹಾಗಾಗಿ ಐ ಈಸ್ ಈಕ್ವಲ್ ಟು ಇದನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಬನ್ನಿ. ಸ್ಪೇಸ್ ಇಲ್ಲಿ ಕಡಿಮೆ ಇರೋದ್ರಿಂದ ನಾವು ಶಾರ್ಟಾಗಿ ಬರಿತಾ ಇದ್ದೀನಿ. ಸೊ ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರಿತಾ ಬನ್ನಿ. ನೆಕ್ಸ್ಟ್ ಐ ಡ್ಯಾಶ್ ಈಸ್ ಈಕ್ವಲ್ ಟು ವಿ ಬೈ ಆರ್. ಇಲ್ಲಿ ವಿಭವಾಂತರ ಎಷ್ಟಿದೆ? 120. ನೆಕ್ಸ್ಟ್ ಆರ್ ಎಷ್ಟಿದೆ? ರೋಧ 15 ಓಮ್ ಅಂತ ಓಕೆ, ಅದರ ಒಂದು ಯೂನಿಟ್ ಏನಿದೆ? ಓಮ್ ಇದೆ. 15 1 15 8 120. ಆದ್ದರಿಂದ 8 ಆಂಪಿಯರ್ ಎನ್ನುವಂಥದ್ದು ಐ ಡ್ಯಾಶ್ ಈಸ್ ಈಕ್ವಲ್ ಟು 8 ಆಂಪಿಯರ್ ಎನ್ನುವಂಥದ್ದು ನಮಗೆ ಆನ್ಸರ್ ಇಲ್ಲಿ ಸಿಗ್ತಾ ಇದೆ. ಓಕೆ, ಈ ರೀತಿಯಾದ ಪ್ರಶ್ನೆಗಳು 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಶಾರ್ಟಾಗಿ ಡೈರೆಕ್ಟಾಗಿ ನಮಗೆ ಹಿಂದೆ 2 ಪ್ರಶ್ನೆಗಳನ್ನು 2 ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು. ಈ ರೀತಿಯಾದ ಪ್ರಶ್ನೆಗಳು 3 ಅಂಕದ 4 ಅಂಕದ ಪ್ರಶ್ನೆಗಳನ್ನಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಸಂಭವನೀಯತೆ ಇರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಲೋಹದ ತಂತಿಯ ವ್ಯಾಸವನ್ನು ಕೊಟ್ಟಿದ್ದಾರೆ.
ಲೋಹದ ತಂತಿಯ ವ್ಯಾಸವನ್ನು ಕೊಟ್ಟಿದ್ದಾರೆ 0.3 ಮಿಲಿಮೀಟರ್ ಮತ್ತು ಉದ್ದ 1 ಮೀಟರ್. ಅದರ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 26 ಓಮ್ ಆದರೆ ವ್ಯಾಸ 0.3 ಮಿಲಿಮೀಟರ್ ಆದರೆ ಈ ತಾಪಮಾನದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಹಾಗಾದರೆ ಈಗ ನಮಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವೀಗ ನೋಡೋಣ. ಪರಿಹಾರ. ದತ್ತಾಂಶ ಏನೇನಿದೆ, ದತ್ತ ಕೊಟ್ಟಿರುವಂಥದ್ದು ರೋಧ ಕೊಟ್ಟಿದ್ದಾರೆ, ಎಷ್ಟಿದೆ 26 ಓಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ತಂತಿಯ ವ್ಯಾಸವನ್ನು ಕೊಟ್ಟಿದ್ದಾರೆ. ತಂತಿಯ ವ್ಯಾಸವನ್ನು ಕೊಟ್ಟಿದ್ದಾರೆ D is equal to 0.3 ಮಿಲಿಮೀಟರ್. ಇದನ್ನು ನಾವು ಮೀಟರಲ್ಲಿ ಕನ್ವರ್ಟ್ ಮಾಡೋಣ. ಯಾಕೆ ಮೀಟರಲ್ಲಿ ಅಂದಾಗ ಇಲ್ಲಿ ಉದ್ದವನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ, ಆದ್ದರಿಂದ ಈ ಡೈಮೆನ್ಷನನ್ನು ಕೂಡ ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಇವಾಗ ಮಿಲಿಮೀಟರ್ ಇರುವಂಥದ್ದು ಮೀಟರ್ಗೆ ಅಂದಾಗ 3 × 10⁻⁴ ಮೀಟರ್ ಅಂತ ಆಗುತ್ತೆ. ತಂತಿಯ ಉದ್ದವನ್ನು ಕೊಟ್ಟಿದ್ದಾರೆ, L is equal to 1 ಮೀಟರ್ ಅಂತ. ಸೊ ಇವಾಗ ರೋಧಶೀಲತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ ನಿಮಗೆ. ರೋ is equal to ರೆಸಿಸ್ಟೆನ್ಸ್ ಇಂಟು ಏರಿಯಾ ಡಿವೈಡೆಡ್ ಬೈ ಲೆಂತ್. ಇವಾಗ ಏರಿಯಾನ ನಾವು ಇಲ್ಲಿ ತಂತಿಯ ವ್ಯಾಸ ತಂದಾಗ ಇದರ ಈ ಒಂದು ಸೂತ್ರ ಏನಪ್ಪ ಅಂದರೆ ರೆಸಿಸ್ಟೆನ್ಸ್ ರೋಧ ಯಾವಾಗಲೂ ಲೆಂತ್ಗೆ ನೇರ ಅನುಪಾತದಲ್ಲಿರುತ್ತೆ ಮತ್ತು ರೋಧ ಯಾವಾಗಲೂ ಏರಿಯಾ ವಿಸ್ತೀರ್ಣಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ. ಈ ಎರಡು ಈಕ್ವೇಷನ್ನ ಕಂಬೈನ್ ಮಾಡಿದಾಗ R is directly proportional to L/A. R is equal to ರೋ, ಇದು ರೋಧಶೀಲತೆ ಒಂದು ಕಾನ್ಸ್ಟಂಟ್ ಟರ್ಮ್. ರೋ L/A ಅಂದಾಗ ನಾವು ಈ ರೋಧಶೀಲತೆಯನ್ನು ಕಂಡುಹಿಡ್ಕೋಬೇಕಾದ್ರೆ ರೋ is equal to R into A divided by L. ಈ ರೀತಿಯಾಗಿ ನಾವು ಫಾರ್ಮುಲಾವನ್ನು ನೆನ್ಪಿಟ್ಕೋಬೇಕು. ಈ ರೋಧಕ್ಕೆ ಸಂಬಂಧಿಸಿದ ರೋಧವನ್ನು ಅವಲಂಬಿಸಿರುವಂಥ ಅಂಶಗಳು ಯಾವುವು ಅಂತ ನಮಗೆ ಗೊತ್ತಿದ್ರೆ ಈ ಒಂದು ಸೂತ್ರವನ್ನು ನಾವು ಫಾರ್ಮೇಷನ್ ಮಾಡುವಂಥದ್ದು. ಸೊ ಇವಾಗ ರೋ is equal to R into A divided by L ಅಂತ ಸೂತ್ರ ಗೊತ್ತಿದೆ. ಈ ಒಂದು ಸೂತ್ರದಲ್ಲಿ ನಾವು ಕೊಟ್ಟಿರುವಂಥ ಎಲ್ಲ ದತ್ತಾಂಶಗಳನ್ನು ಅಪ್ಲೈ ಮಾಡಿದಾಗ R is equal to 26 ಓಮ್. ಏರಿಯಾ ಅಂದಾಗ ನಾವಿಲ್ಲಿ πd² ಅಂತ ತಗೋಬೇಕು. ಇವಾಗ ಒಂದು ಸರ್ಕ್ಯುಲರ್ ವೈರ್ ಇದೆ. ಈ ವೈರ್ಗೆ ನಾವು ಇದನ್ನು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದಾಗ ಇದರ ಒಂದು ರೇಡಿಯಸನ್ನು ಕೊಟ್ಟಿದ್ದಾರೆ, ವ್ಯಾಸವನ್ನು ಕೊಟ್ಟಿದ್ದಾರೆ 0.3 mm ಅಂತ. ಇದನ್ನು ನಾವು ಮೀಟರಲ್ಲಿ 3 × 10⁻⁴ ಮೀಟರ್ ಅಂತ. ಇವಾಗ ಡಿವೈಡೆಡ್ ಬೈ ಲೆಂತ್ ಎಷ್ಟಿದೆ 1 ಮೀಟರ್ ಅಂತ ಇದೆ. ರೋ is equal to 26 × 3.142. ಇದು ಪೈದ ವ್ಯಾಲ್ಯೂ. ಡೈಮೆನ್ಷನ್ ಎಷ್ಟಿದೆ 3 ಇಂಟು ಡಯಾಮೀಟರ್ 3 × 10⁻⁴ ಹೋಲ್ ಸ್ಕ್ವಯರ್ ಮೀಟರ್. ಸೊ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 3 × 3 9. 3 × 10⁻⁴ ಹೋಲ್ ಸ್ಕ್ವಯರ್ ಇದೆ. ಹೋಲ್ ಸ್ಕ್ವಯರ್ ತಂದಾಗ ಇದು 9 × 10⁻⁸ ಆಗುತ್ತೆ. 9 × 3 9 3 27, 27 × 26 ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಈ ಡೆಸಿಮಲ್ ಪಾಯಿಂಟನ್ನು ನಾವು ತೆಗೆದುಕೊಂಡಾಗ 1.84 10⁻⁶ ಓಮ್ ಮೀಟರ್ ಎನ್ನುವಂಥದ್ದು ರೋಧಶೀಲತೆ ನಮಗೆ ಆನ್ಸರ್ ಸಿಗುತ್ತೆ. ಹಾಗಾದರೆ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಒಂದು ಲೋಹದ ತಂತಿಯ ರೋಧಶೀಲತೆ 1.84 10⁻⁶ ಓಮ್ ಮೀಟರ್ ಅಂತ ಇದು ನಮಗೆ ಆನ್ಸರ್ ಬರ್ತಾ ಇದೆ. ವಿದ್ಯುತ್ ಶಕ್ತಿ ಚಾಪ್ಟರ್ಗೆ ಸಂಬಂಧಿಸಿದ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ರೀತಿಯಾಗಿದೆ. ಉದ್ದ L ಮತ್ತು ಅದರ ಅಡ್ಡ ಕೊಯ್ತ ಅಂದರೆ A ಅಂದರೆ ಆಗಲ್ಲ ಅಂತ ಅಂದ್ಕೊಳ್ಳಿ, ಅದರ ಒಂದು ವಿಸ್ತೀರ್ಣ ಅಂತ ಅಂದ್ಕೊಳ್ಳಿ. ಉದ್ದ L ಮತ್ತು ಅದರ ಅಡ್ಡ ಕೊಯ್ತ A ಇರುವ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ
L/2 ಮತ್ತು ಅದರ ಅಡ್ಡಕೊಯ್ತ 2a ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಪ್ರೇಟಾಗಿ 2 ವಾಹಕ ತಂತಿಯನ್ನು ಕೊಟ್ಟಿದ್ದಾರೆ. ಅದರ ಉದ್ದ ಏನಿದೆ L ಇದೆ ಮತ್ತು ವಿಸ್ತೀರ್ಣ a ಇದೆ ಮತ್ತು ರೋಧ ಏನಾಗಿದೆ 4 ಓಮ್ ಇದೆ. ಇನ್ನೊಂದರ ಉದ್ದವನ್ನು ಕೊಟ್ಟಿದ್ದಾರೆ, ಅದು L/2 ಅಂತ ಇದೆ. ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ಅಡ್ಡಕೊಯ್ತ 2a ಅಂತ ಇದೆ. ಹಾಗಾದರೆ ರೋಧವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇ ತಂತಿದು ಏನಂತ ಇದೆ ಅಂತ ನೋಡೋದಾದರೆ R1 ಸೂತ್ರ ಏನಿದೆ, R = ρ L/a ಅಂತ ಇದೆ. ಇದು ಎಷ್ಟು ಕೊಟ್ಟಿದ್ದಾರೆ, 4 ಓಮ್ ಅಂತ ಕೊಟ್ಟಿದ್ದಾರೆ. ಎರಡನೇ ತಂತಿದು ಏನಿದೆ, R2 = ρ. L ಅಂದರೆ ಎಷ್ಟಿದೆ, L/2 ಅಂತ ಇದೆ. ವಿಸ್ತೀರ್ಣ ಎಷ್ಟಿದೆ, ಅಡ್ಡಕೊಯ್ತ 2a ಅಂತ ಇದೆ. ಇದನ್ನು ಅಗೈನ್ ಮಾಡಿಫಿಕೇಶನ್ ಮಾಡಿದಾಗ, ಅಥವಾ ಇಲ್ಲಿ ನಮಗೆ L ಅಂದರೆ ಎಷ್ಟು ಕೊಟ್ಟಿದ್ದಾರೆ, 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಅಂತ ತೆಗೆದುಕೊಳ್ಳೋಣ, /2 ಅಂತ ತೆಗೆದುಕೊಳ್ಳೋಣ. ಓಕೆ, ಈ ರೀತಿಯಾಗಿ ತೆಗೆದುಕೊಂಡಾಗ, ಅಥವಾ ಇಲ್ಲಿ ನಾವು ಈ ರೀತಿಯಾಗಿ ತೆಗೆದುಕೊಳ್ಳದೆ ಏನನ್ನು ಮಾಡ್ಕೋಬೇಕು, ರೋ ಆ್ಯಸ್ ಇಟ್ ಈಸ್ ಹಂಗೆ ತಗೋಬೇಕು. ಇದು 2 ಕೆಳಗಡೆ ಬಂದಾಗ L/4 ಅಂತ ಆಗುತ್ತೆ. L/4 ಅಥವಾ 1/4 ಅಂತ ತೆಗೆದುಕೊಳ್ಳೋಣ. ಇದನ್ನು 1/4 ಅಂತ ತೆಗೆದುಕೊಳ್ಳೋಣ. L ಆ್ಯಸ್ ಇಟ್ ಈಸ್ ಹಂಗೆ ಬರುತ್ತೆ, a ಆ್ಯಸ್ ಇಟ್ ಈಸ್ ಹಂಗೆ ಬರುತ್ತೆ. ಅಂದರೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ 1/4 ಕಾಮನ್ ತೆಗೆದುಕೊಳ್ಳೋಣ. ρ L/a. ಅಗೇನ್ ಈ ಒಂದು ಸೂತ್ರ ಏನಾಗಿ ಕನ್ವರ್ಟ್ ಆಗುತ್ತೆ, R ಆಗಿ ಕನ್ವರ್ಟ್ ಆಗುವಂಥದ್ದು. ಹಾಗಾಗಿ ಈ ಒಂದು ಈಕ್ವೇಷನನ್ನು ನಾವು ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅಂದಾಗ, R2 = 1/4 R1 ಅಂದರೆ R2 = 1 ಓಮ್ ಆಗಿರುತ್ತದೆ. ಯಾಕಂದರೆ ಹೊಸ ತಂತಿಯ ರೋಧ ಏನಾಗಿದೆ, 1 ಓಮ್ ಆಗಿದೆ. ಅಂದರೆ ಇಲ್ಲಿ R1 ಅಂದರೆ ಎಷ್ಟಿದೆ, 4 ಇದೆ. ಆದ್ದರಿಂದ 1/4 R1 ಅಂದರೆ ಅಗೇನ್ 4 ಹಾಕಿದಾಗ 4 ಕ್ಯಾನ್ಸಲ್ ಆಗಿ 1 ಓಮ್ ಬರುತ್ತೆ. R2 = 1 ಓಮ್.